ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಸಂಡೇಯ ಲಾಗ್ ಆಗಿರುತ್ತೆ. ಸಂಡೇ ಮಧ್ಯಾಹ್ನ ನಾನು ಚಿಕನ್ ತಗೊಬಂದಿದ್ರು. ಚಿಕನ್ ಸಾಂಬಾರು ಮಾಡಿ ಅಕ್ಕಿ ರೊಟ್ಟಿ ಬೆಳಿಗ್ಗೆ ಟಿಫನಿಗೆ ಮಾಡಿದ್ದೆ. ಅಕ್ಕಿ ರೊಟ್ಟಿ ಇತ್ತು, ಅದನ್ನೇ ತಿಂದ್ಕೊಂಡ್ವಿ. ನಮ್ಮ ಮನೇಲಿ ಹೇಳ್ಬೇಕು ಅಂತಂದರೆ ಬೇರೆ ಟೈಮಾಗೆಲ್ಲ ನಾನ್ ವೆಜ್ ಏನೂ ಮಾಡೋದಿಲ್ಲ. ನಾವು ಸಂಡೇನೇ ಜಾಸ್ತಿ ಏನಾರು ಸ್ಪೆಷಲಾಗಿರುತ್ತೆ. ಮಿಕ್ಕಿ ಟೈಮಿಗೆ ನಾವು ಏನೂ ಮಾಡೋದಿಲ್ಲ. ಅದಕ್ಕೆ ಸಂಡೇ ಮಾತ್ರ ಮಿಸ್ ಇಲ್ಲ. ಫಿಶ್ ತಗೊಬರಲಿ, ಚಿಕನ್ ತಗೊಬರಲಿ, ಏನೇ ತಗೊಬಂದರೂ ನಾನು ಅದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತೀನಿ. ನಮ್ಮ ಕಡೆ ಸ್ವಲ್ಪ ಅಕ್ಕಿ ರೊಟ್ಟಿನೇ ಜಾಸ್ತಿ ಅಲ್ವಾ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಟಿಫನಿಗೆ ಅಕ್ಕಿ ರೊಟ್ಟಿ ಮಾಡಿದರೆ ನಾನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಟಿರ್ತೀನಿ. ಅದಕ್ಕೆ ಎಲ್ಲರೂ ತಿಂತಾರೆ. ಚಿಕನಿಗೆ ಫಿಶ್ಶಿಗೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಫಿಶ್ ಏನೂ ತಂದಿರಲಿಲ್ಲ, ಚಿಕನ್ ಮಾತ್ರ ತಗೊಬಂದಿದ್ರು. ಅದಕ್ಕೆ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ ನಾನು. ಇವಾಗ ನಮ್ಮನೆ ಮಿಕ್ಸಿ ಹಾಳಾಗಿತ್ತು, ಅದಕ್ಕೆ ಮಿಕ್ಸಿ ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಶಾಪಿಗೆ ಹೋಗ್ತಾ ಇದ್ದೀವಿ. ನಾವು ಮಿಕ್ಸಿ ಎಲ್ಲಿ ತಗೊಬಂದ್ವಿ ಅಲ್ಲೇ ಹೋಗ್ತಾ ಇದ್ದೀವಿ. ತುಂಬ ಬಾಳಿಕೆ ಬಂತು. ನಿಮ್ಮ ಮಿಕ್ಸಿ ಮಾತ್ರ ಚೆನ್ನಾಗಿದೆ, ಆದರೆ ಬಟನ್ ಮಾತ್ರ ಅದೇನೋ ಗೊತ್ತಿಲ್ಲ, ಮಿಕ್ಸಿ ಬಿದ್ದಿದೆಯೋ ಏನೋ ಗೊತ್ತಿಲ್ಲ, ಒಡೆದೋಗಿತ್ತು. ಅದಕ್ಕೆ ಅದನ್ನು ಒಂದೇ ಇತ್ತು. ಅದು ನನ್ನ ಮಿಕ್ಸಿಲಿ 2 ಆಪ್ಷನ್ ಕೊಟ್ಟಿದ್ರು, ಆದರೆ ಒಂದೇ ಬಟನ್ನು ಯೂಸ್ ಮಾಡ್ತಾಯಿದ್ದೆ, ಇನ್ನೊಂದು ಬಟನ್ ಯೂಸ್ ಮಾಡ್ತಾ ಇರಲಿಲ್ಲ. ಅದನ್ನು ರೆಡಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾವು ಎಲ್ಲಿ ಮಿಕ್ಸಿ ರೆಡಿ ಮಾಡಿಸೋದು, ಆ ಅಂಗಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ. ಇಲ್ಲೇ ನಾವು ಮಿಕ್ಸಿ ತೊಗೊಂಡಿರೋದು, ಮಿಕ್ಸಿ ರಿಪೇರಿ ಮಾಡಿಸಿರೋದು ಇಲ್ಲ. ಇಲ್ಲಿ ಯಾವ ಥರ ಬೇಕಾದ್ರೂ ಪಾತ್ರೆಗಳು ಸಿಗುತ್ತೆ. ನೀವು ರಿಟರ್ನ್ ಗಿಫ್ಟ್ ಕೊಡ್ತೀವಿ ಅಂತಂದರೂ ರಿಟರ್ನ್ ಗಿಫ್ಟ್ ಕೊಡೋಕ್ಕೂ ಸ್ಟೀಲ್ ಬಾಕ್ಸ್ಗಳು, ಸ್ಟೀಲ್ ತಟ್ಟೆ, ಯಾವುದೇ ಏನೇ ಬೇಕಂದ್ರೂ ಸಿಗುತ್ತೆ. ನಿಮಗೆ ಇವ್ರ ಅಡ್ರೆಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇವ್ರ ಫೋನ್ ನಂಬರ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸಣ್ಣ ಪುಟ್ಟವು ಫಂಕ್ಷನ್ ಯಾವುದೇ ಇದ್ದರೂ ರಿಟರ್ನ್ ಗಿಫ್ಟು ಇಲ್ಲಿ ಸಿಗುತ್ತೆ. ನನ್ನ ಮಗಳದ್ದು ಹಾಫ್ ಸಾರಿ ಫಂಕ್ಷನ್ನು ಮಾಡಿದ್ವಿ, ಆವಾಗ ಇಲ್ಲೇ ತೊಗೊಂಡಿದ್ವಿ ನಾವು ತಟ್ಟೆ ಎಲ್ಲ. ಚೆನ್ನಾಗಿರುತ್ತೆ, ತಗೋಬೋದು. ಇವ್ರ ನಂಬರು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಂದು ಸಾರಿ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ. ಹಾಗೆ ಇಲ್ಲಿ ಮಿಕ್ಸಿ ಎಲ್ಲ ರಿಪೇರಿ ಆಯಿತು. ಮಿಕ್ಸಿ ರಿಪೇರಿ ಆದಮೇಲೆ ನಮ್ಮ ಅಂಗಡಿಗೆ ಬಂದ್ವಿ, ನಮ್ಮ ಶಾಪ್ ಇದೆಯಲ್ಲ ಅಲ್ಲಿಗೆ ಬಂದ್ವಿ. ಅರ್ಜೆಂಟ್ ಕೆಲಸ ಇತ್ತಂತೆ ನಮ್ಮ ಮನೆಯವರಿಗೆ, ಅದಕ್ಕೆ ಅಲ್ಲಿ ಬಂದ್ವಿ. ಅಂದರೆ ನಾಳೆ ಗ್ರಹಣ ಇದೆಯಲ್ವ, ಅದಕ್ಕೆ ಬೇಗ ಊಟ ಮಾಡಬೇಕು, ಅದಕ್ಕೋಸ್ಕರ ಬೇಗ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಬಂದಮೇಲೆ ಮತ್ತೆ ಬೇಗ ಬಂದು ಒಂದು 8 ಗಂಟೆ 8:30ಗೆ ಊಟ ಮಾಡಿದ್ವಿ. ಅಂದರೆ ನಮ್ಮದು ಕುಂಭರಾಶಿ ಇರೋದು. ಕುಂಭರಾಶಿ ಇರೋಕ್ಕೆ ಹೋಗಿ ಎಲ್ಲರೂ ಹೇಳ್ತಾರೆ ಕುಂಭರಾಶಿಲಿ ತುಂಬ ಕೆಟ್ಟದಾಗಿದೆ, ಬೇಗ ಊಟ ಮಾಡಿ, ಬೇಗ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಿ ಅಂತಂದರು. ಅದಕ್ಕೆ ನಾವು ಬೇಗನೆ ಊಟ ಮಾಡಿ, ಬೆಳಗ್ಗೆನೂ ಅಷ್ಟೇ ಬೇಗನೆ ಎದ್ದಿದ್ದೆ ನಾನು. ಬೇಗ 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿ ಬೇಗನೆ ಪೂಜೆ ಮಾಡಿದೆ.
ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೂ ಹೋಗಿದ್ವಿ. ದೇವಸ್ಥಾನದಲ್ಲಿ ಅಂತಂದರೆ ನವಧಾನ್ಯಗಳು ಏನಾದ್ರು ಕೊಡಬೇಕು ಕುಂಬಾರ ಸೇವರು ಅಂತಂದರು. ಅದಕ್ಕೋಸ್ಕರ ಅಕ್ಕಿ ಮತ್ತು ಉದ್ದಿನಬೇಳೆ ಬೆಲ್ಲ ಎಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಶಿವನ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ಹೋಗಿದ್ವಿ. ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ. ಒಂಥರ ಖುಷಿ ಆಯಿತು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ಮೇಲೆ. ಬೇಗ ಪೂಜೆ ಆಯ್ತಲ್ಲ, ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸೇ ಹೋಗಿದ್ವಿ, ಮಕ್ಕಳು ಕರ್ಕೊಂಡು ಹೋಗಿಲ್ಲ. ಮಕ್ಕಳಿಗೆ ಟೈಮ್ ಆಗುತ್ತೆ, ಅವ್ರನ್ನ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಮತ್ತೆ ಸ್ಕೂಲಿಗೆ ಕಳ್ಸೋರೊಳಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವಿಬ್ಬರೇ ಹೋಗಿದ್ವಿ. ನಾವು ಇಬ್ಬರೇ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ನಾವು ಬಸವೇಶ್ವರ ನಗರ ನಿಹಾರ ಯಾರು ಇದ್ದರೆ ಪ್ಯಾಂಟು ಶರ್ಟು ಜುಬ್ಬ ಪೈಜಾಮ ಯಾವ ಥರ ಬಟ್ಟೆ ಬೇಕು ಸ್ಟಿಚಿಂಗ್ ಮಾಡಿರ್ತಾರೆ. ಅವ್ರ ಫೋನ್ ನಂಬರ್ ಬೇಕು ಅಂತಂದರೆ ಬೇಕಾದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಮಾತ್ರ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಶರ್ಟ್ಗಳಾಗಲಿ ಯಾವುದೇ ಏನೇ ಬೇಕು ಅಂತಂದು ಸ್ಟಿಚಿಂಗ್ ಮಾಡಿಕೊಡ್ತಾರೆ. ಅವ್ರ ಅಡ್ರೆಸ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಬೋದು. ನಮ್ಮ ಶಾಪ್ ಹೆಸರು ಬಂದುಬಿಟ್ಟು ನ್ಯೂ ಸ್ಟೈಲು ಸ್ಟಿಚ್ ಅಂತ ಹೇಳ್ಬಿಟ್ಟು ಜೆಂಟ್ಸ್ ಅಂದರೆ ಲೇಡೀಸ್ ಎಲ್ಲ ಜೆಂಟ್ಸ್ ಬಟ್ಟೆ ಯಾವ ಥರ ಬೇಕಾದ್ರೂ ಹೊಲ್ಕೊಡ್ತಾರೆ. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಹೋಗಿ ಬಂದಮೇಲೆ ನಾವು ಟಿಫನ್ ಮಾಡಿರಲಿಲ್ಲ, ಹಾಗೆ ಹೋಗಿದ್ವಿ. ಬಂದಮೇಲೆ ಟಿಫನ್ ಮಾಡಿ ನಮ್ಮ ಮನೆಯವರು ಟಿಫನ್ ಮಾಡಿ ಶಾಪಿಗೆ ಹೋದರು. ನಾನು ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿಬಿಟ್ಟು ಸೀರೆ ಕುಚ್ಚಿತ್ತು. ಸೀರೆ ತುಂಬ ದಿನ ಆಗಿತ್ತು, ಅವರು ಮದುವೆ ಸೀರೆಗಳು ಕೊಟ್ಟಿದ್ದರು. 2 ಸೀರೆ ಹಾಕಿದ್ದೆ, ಇನ್ನೊಂದು ಸೀರೆ ಹಾಕಿರಲಿಲ್ಲ. 2 ಸೀರೆ ಸಿಂಪಲಾಗಿ ಡಿಸೈನ್ ಇತ್ತು, ಇದು ತುಂಬ ದೊಡ್ಡದಾಗಿತ್ತು ಡಿಸೈನು. ಅದಕ್ಕೆ ಟೈಮು ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಲೇಟ್ ಆಯಿತು. ನನಗೆ 3 ದಿನ ಹುಷಾರಿರಲಿಲ್ಲ, ಜ್ವರ ನೆಗಡಿ ಎಲ್ಲ ಆಗಿತ್ತು. ಅದಕ್ಕೋಸ್ಕರ ನಾನು ಸೀರೆ ಏನು ಹಾಕಿರಲಿಲ್ಲ. ಅದಕ್ಕೆ ಇವತ್ತು ಹಾಕೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅದು ಯಾವ ಥರ ಡಿಸೈನ್ ಅಂತ ಹೇಳ್ಬಿಟ್ಟು ಈ ಲಾಗಲ್ಲಿ ತೋರಿಸೋದಿಲ್ಲ, ಇದು ಫಸ್ಟು 2ನೇ ಸ್ಟೆಪ್ ಅಷ್ಟೇ ಹಾಕ್ತಿರೋದು. ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಡಿಸೈನ್ ಹಾಕಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.